ಎಲ್ರಿಗೂ ನಮಸ್ಕಾರ. ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಬಾಂಧವರೇ, ತಮಗೆಲ್ಲ ಗೊತ್ತಿರುವಂತೆ ನಿರಂತರವಾಗಿ 4 ದಿನಗಳಿಂದ ಮತ್ತೆ ಇಂದು ಕೂಡ ನಾವು ಬೆಂಗಳೂರಿನಲ್ಲಿದ್ದು ನಮ್ಮ ಅತಿಥಿ ಉಪನ್ಯಾಸಕರ ಸಮಸ್ಯೆನ ಆದಷ್ಟು ಬೇಗ ಇತ್ಯರ್ಥಪಡಿಸಬೇಕಂತೇಳಿ ಮಾನ್ಯ ಕಾನೂನು ಸಚಿವರಿಗೆ, ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ, ಉನ್ನತ ಶಿಕ್ಷಣ ಇಲಾಖೆ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ನಾವು ಸಂಪರ್ಕದಲ್ಲಿದ್ದು ತಾವು ಅನುಭವ ಏನು ಬರೀ ಇದೇ ಆಯಿತು, ಇದೇ ವಿಡಿಯೋ ಹಾಕೋದಾಯಿತು ಅಂತ ತಾವೆಲ್ಲರೂ ಕೂಡ ಅಲ್ಲಿ ನೀವು ಅನ್ಕೋಬಹುದು. ಆದರೆ ಇಲ್ಲಿ ವಾಸ್ತವಿಕ ಸ್ಥಿತಿಗತಿಗಳನ್ನು ನೋಡಿದ್ರೆ ನೋಡಿ, ಇವತ್ತು ನಮ್ಮ ಶಿವರವರಿಗೆ ಹುಷಾರಿಲ್ಲದೆ ಇದ್ರೂ ಕೂಡ ನಿರಂತರವಾಗಿ ನಮಗೆ ವಿಧಾನಸೌಧದಲ್ಲಿ ಜೊತೆಗೂಡಿ ನಾವೇನು ಕೆಲಸ ಮಾಡಬೇಕು ಅದನ್ನು ಮಾಡಿದ್ದೇವೆ. ಈಗಾಗಲೇ ಕಾನೂನು ಸಚಿವರು ಇರ್ಬೋದು, ಉನ್ನತ ಶಿಕ್ಷಣ ಸಚಿವರು ಇರ್ಬೋದು, ಏನು ವಿಧಾನ ಪರಿಷತ್ತಿನ ವಿಧಾನಸಭೆಯ ಸದಸ್ಯರುಗಳ ಒಂದು ಮಾರ್ಗದರ್ಶನದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಈ ನಾಡಿನ ಶಿಕ್ಷಣ ತಜ್ಞರೊಂದಿಗೆ ಅವರೇನು ಸಲಹೆ ಸೂಚನೆ ಕೊಡ್ತಾರೋ ಆ ಸಲಹೆ ಸೂಚನೆ ಮೂಲಕ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಯಾರು ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ತಾವೆಲ್ಲ ಧೈರ್ಯವಾಗಿರಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು, ಇನ್ನೇನು ಕೆಲವೇ ದಿನಗಳಲ್ಲಿ ಆದಷ್ಟು ಸರ್ಕಾರ ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುತ್ತೆ ಅನ್ನುವಂಥ ಭರವಸೆಯಲ್ಲಿ ನಾವೇನು ಎಲ್ಲ ಇರೋಣ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಂಡು, ವಾಟ್ಸಪ್ ಗ್ರೂಪ್ಗಳಲ್ಲಿ ಬರುವಂಥ ಸಂದೇಶಗಳಿಗೆ ಯಾರು ಕೂಡ ಕಿವಿಗೊಡಕ್ಕೆ ಹೋಗಬಾರ್ದು. ಈ ಹಿಂದೆನೂ ಕೂಡ ಹೇಳಿದ್ದೇನೆ ನಿಮಗೆ, 15 ವರ್ಷ ಮಾಡ್ತಾರೆ, 10 ವರ್ಷ ಮಾಡ್ತಾರೆ, ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ನಮ್ಮ ಸ್ನೇಹಿತರುಗಳು ಕೆಲವು ಸಂದೇಶಗಳನ್ನು ಬಿಡ್ತಿರ್ತಾರೆ. ಪಾಪ ಅವ್ರು ತಪ್ಪು ಅಂತ ನಾನು ಹೇಳಲ್ಲ, ಅವ್ರಿಗೆ ಅನಿಸಿಕೆ ತಕ್ಕ ಹಾಗೆ ಅವ್ರು ಬಿಡ್ತಿರ್ತಾರೆ. ದಯವಿಟ್ಟು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡುವವರೆಗೂ ಕೂಡ ಯಾವುದು ಅಧಿಕೃತವಲ್ಲ, ಅಲ್ಲಿವರೆಗೂ ತಾವೆಲ್ಲರೂ ಧೈರ್ಯವಾಗಿರಬೇಕು. ಆದಷ್ಟು ನಮಗೆ ಒಳ್ಳೆಯದನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಕೂಡ ನಾವು ನಿರಂತರವಾಗಿ ಸರ್ಕಾರದೊಂದಿಗೆ ಪ್ರತಿ ವಾರದಲ್ಲಿ 3-4 ದಿನ ಇದ್ದು ಇಲ್ಲಿ ಆ ಕಾಯಕದಲ್ಲಿ ನಾವು ತೊಡಗಿದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಧೈರ್ಯವಾಗಿರ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತೇನೆ. ಎಲ್ಲರೂ ಕೂಡ ಧೈರ್ಯವಾಗಿರಿಂದ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊತೇನೆ. ಜೈ ಭುವನೇಶ್ವರಿ.